5 ಬೆರಳಿಕೆ ಸಿನಿಮಾ ಮಾಡಿದ್ರು ಕೂಡ ಆಸ್ ಯೂಶುವಲ್ ನಿಮ್ಮ ಫ್ಯಾನ್ಸ್ ಸಂಭ್ರಮಿಸ್ತಾ ಇರ್ತಕ್ಕಂಥ ರೀತಿ ಬೇರೆನೇ ಇದೆ. ಈ ಸಿನಿಮಾಗೆ ಅವರ ಒಂದು ಸಂಭಾವನೆ ಎಷ್ಟು ಹೆಚ್ಚಾಯ್ತು? ಯಾಕಂದ್ರೆ ಅದ್ದೂರಿಂದ ಇಷ್ಟು ಸಡನ್ ಆಗಿ 5 ಸಿನಿಮಾಗೆ ಎಷ್ಟು ಜಾಸ್ತಿ ಆಯ್ತು ಇಷ್ಟು ದೊಡ್ಡ ಬಜೆಟ್ ಸಿನಿಮಾದಲ್ಲಿ ಅಂತ ಫಸ್ಟ್ ಪ್ರಶ್ನೆ. ಈಗ ಅವರು ನನಗೆ ಸಿನಿಮಾ ಮಾಡಕ್ಕೆ ತಗೊಂಡಿರೋ ಸಂಭಾವನೆಯನ್ನ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ಒಂದು ನಿಮಿಷ ಹೇಳ್ಬಿಡಿ, ಕ್ಲಾರಿಫಿಕೇಶನ್ ಇದು ಆಯ್ತಾ. ಈ ಪ್ರಶ್ನೆಗೆ ನಾನೇ ಉತ್ತರ ಯಾಕೆ ಕೊಡ್ತೀನಿ ಅಂದ್ರೆ, ಇವರು ಈ ನಂಬರ್ ಆಫ್ ಡೇಸ್ ಈ 3 ವರ್ಷ ಶೂಟಿಂಗ್ ಮಾಡಿದ್ದಾರಲ್ವಾ, ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ರೆ ಇದಕ್ಕೆ ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕುತ್ಕೊಂಡು ನಾನು ಹೇಳ್ತಾರ ಮಾತು, ಇವ್ರು ಕೇಳಿದ್ರು ನಾನು ಕೊಡ್ಲೇಬೇಕು ಅನ್ನೋ ತರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ ಆಯ್ತಾ. ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟ್ ಅಲ್ಲೂ ಈ ಸಿನಿಮಾಗೆ ಅವರೇ ನಾನು ಬಂಡವಾಳ ಹಾಕಿರ್ಬೋದು ಇನ್ನೊಂದೇನು, ಬಟ್ ಅವ್ರ ಶ್ರಮ ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ ಆಗದೇ ಇಲ್ಲ. ಇಲ್ಲ ನಾನು ಸರ್ ಅದು ಬರಲೇಬಾರ್ದು ಸರ್, ಅದಕ್ಕೆ ಅಪಾರವಾಸ ನಾನು ಏನ್ ಕೊಟ್ರು ಕಮ್ಮಿ ಸರ್, ಅವ್ರು ಏನ್ ತಗೊಂಡ್ರು ಅದು ಕಮ್ಮಿ ಅಂತ ಲೆಕ್ಕ ನನಗೆ. ಇದು ನನ್ನ ಮನಸ್ಸಲ್ಲಿ ಇರೋ ಮಾತು ಹೇಳ್ತಾ ಇದ್ದೀನಿ. ಈ ಅವರು ಬೆಳಗ್ಗೆ ರಾತ್ರಿ ಹಗಲು ಈ ಸಿನಿಮಾಗೆ ಕೊಟ್ಟರ ಅಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಇದು ಸತ್ಯ. ಸರ್ ಅವ್ರದ್ದು ಪರ್ಸನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರಕ್ಕಾಗಿಲ್ಲ ಸರ್. ಬರ್ತಾರೆ ಸರ್, ಬರ್ತಾರೆ ನೋಡಿದ್ದಾರೆ ಸರ್. ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಈ ನಾವೇನ್ 3 ವರ್ಷ ಮಾಡಿದೀವಿ, ಒಂದು ಪ್ರಯತ್ನ ನಾವೇನ್ ಮಾಡಿದೀವಿ ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಸರ್ ನನಗೆ ಕಾಣಿಸಿರೋದು ಇಲ್ಲ ನೋಡಿ, ಅಲ್ಲ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬಾ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಅದು ಫಸ್ಟ್ ಟೆಕ್ನಿಷಿಯನ್ಸ್ ಅಂತಾನೆ ಹೇಳಿದ್ದು. ಪ್ರತಿಯೊಬ್ರು ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗ್ ಅಲ್ಲಿ ಸೆಟ್ಗಳು ಹಾಕೊಟ್ಟಿದ್ದಾರೆ. ಮೋಹನ್ ಸರ್ದು ಅಂದ್ ಹೇಳ್ಬೇಕು ಅಂತಂದ್ರೆ, ನೆಕ್ಸ್ಟ್ ನಮ್ಮ ಮುರಳಿ ಮಾಸ್ಟ್ರು ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮ್ಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ. ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ತರದ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡುವಂತ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗ್ಲೂ ನಮ್ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾ ಇದ್ರು, ಅವರು ಹೀರೋ ಆಗಿ ಮಾಡ್ತಾ ಇದ್ರು, ಅವಾಗ್ಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟ್ರು ಅವ್ರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಹೇಳ್ದಂಗೆನೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ತರ ಇರುತ್ತೆ, ಕಾಸ್ಟ್ಯೂಮ್ ಇಂದ ಹಿಡಿದು ಅದನ್ನ ಪ್ರಿವ್ಯೂಸ್ ತರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಅವ್ರು ರಿಯಲ್ ಆಗಿ ನಾವು ಫಸ್ಟ್ ಆನ್ ಬೋರ್ಡ್, ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ. ಸತ್ಯ ಸರ್ ನಿಮ್ಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವಿ ಸರ್, ನಿಮ್ಗೆ ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದ್ರೆ ಅವರು ಫಸ್ಟ್ ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದವ್ರೆ. ಸೊ ಎಲ್ಲರೂ ಈ ರವಿ ಬಸೂರ್ ಅವರು ಮ್ಯೂಸಿಕ್ ಎಕ್ಸ್ಟ್ರಾ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ ಅವ್ರ ಪಾತ್ರನೂ ತುಂಬಾ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್ ಅವ್ರ ಲೆಜೆಂಡ್ ನೋಡಿ, ಮೆಲಡಿ ಇಷ್ಟು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲಾ ಕಡೆ ಟಾಪ್ ಅಲ್ಲಿದೆ. ರವಿ ವರ್ಮಾ ಮಾಸ್ಟರ್ ಬಂದಿಲ್ಲ, ಇವತ್ತು ಬರಬೇಕಾಗಿತ್ತು. ಒಂದು ಚೇಸ್ ಮಾಡಿದ್ದಾರೆ, ಫಾಸ್ಟ್ ಅಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮ್ಗೆ ಅದನ್ನ ನೋಡಿದಾಗ. ಅದು ನಮ್ಮ ಕನ್ನಡಿಗರು, ಕನ್ನಡ ಟೆಕ್ನಿಷಿಯನ್ ಅಂದ್ರೆ ಹೆಮ್ಮೆ ಪಡೋ ವಿಷಯಗಳು. ತುಂಬಾ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರ್ಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೆಯ್ಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸ್ವೇರ್, ನಾನು ತಮಾಷೆ ಹೇಳ್ತಾ ಇಲ್ಲ. ಆದ್ರೂ ಕೂಡ ಒಂಚೂರು ಬೇಜಾರು ಮಾಡ್ಕೊಳ್ದೆ ಸಿನಿಮಾಗೆ ತಾಳ್ಮೆಯಿಂದ
ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನ ಕಂಪ್ಲೇಂಟ್ ಮಾಡದೆ ಪ್ರೊಡಕ್ಷನ್ಗೆ ನನಗೆ ಹಿಂಗೆ ಕರೆಸಿ ಕೂಡಿಸ್ತೀರಾ ಅಂತ ಒಂದಿನ ಹೇಳಿಲ್ಲ ಅವರು. ಆಯ್ತಾ? ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಸಿನಿಮಾಗೆ. ಎಲ್ಲಾ ರೀತಿಲೂ ಕೆಲಸ ಎಲ್ಲರೂ ಏನು ನಾವಿವತ್ತು 100% ಎಕ್ಸ್ಪೆಕ್ಟ್ ಮಾಡ್ತೀವಿ, ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀರ. ಅವ್ರ ಸಿನಿಮಾ ಅಂದ್ರೆ ಧ್ರುವ ಸರ್ಜಾ ಸಿನಿಮಾ ಫ್ಯಾನ್ಸ್ ಫಸ್ಟ್ ರೀಚ್ ಆಗೋದು ಫೈಟ್ಸ್ ಅಂಡ್ ಡೈಲಾಗ್ಸ್. ನೀವು ಅವ್ರ ಸಿನಿಮಾ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾದಲ್ಲಿ ಫಸ್ಟ್ ನಿಮ್ಗೆ ಯಾವ ಕನೆಕ್ಟ್ ಆಗಿದೆ ಸರ್? ಕಥೆನೇ ಅಲ್ವಾ ಸರ್? ಆಡಿಯನ್ ಆಗಿ ಕನೆಕ್ಟ್ ಆಗ್ಬೇಕಾಗಿರೋದು ಒಂದು ಕಥೆ ಸರ್. ಸೊ ಡೆಫಿನೆಟ್ಲಿ ಒಂದು ಕಥೆ ಕನೆಕ್ಟ್ ಆಗುತ್ತೆ ಸರ್. ಆಕ್ಷನ್